ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳಿದೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕಿದೆ, ಗ್ಲೂಕೋಸ್ ಟೆಸ್ಟ್ ಇದೆ. ಸೊ ಹಾಗಾಗಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ಫುಲ್ಲು ವಿಡಿಯೋನ ಎಲ್ಲನೂ ಸ್ಕಿಪ್ ಮಾಡ್ದಲೇ ನೋಡಿ. ಸೊ ಬೆಳಿಗ್ಗೆ ಎದ್ದಾಗ ತಿಂಡಿ ಎಲ್ಲ ರೆಡಿ ಮಾಡಿದರು. ಅವಲಕ್ಕಿ ಮತ್ತು ಶಾವಿಗೆ ಉಪ್ಪಿಟ್ಟು ಮಾಡಿದರು. ಸೊ ತಿನ್ನೋಣ ಅಂತ ಹೇಳಿ ಹಾಕ್ಕೊತಿದ್ದೆ. ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಯಿತು. ಸೊ ಇವಾಗ ತಿಂಡಿ ತಿನ್ನಬೇಕು. ತಿಂಡಿ ತಿಂದ್ಬಿಟ್ಟು ರೆಡಿಯಾಗಿ ಹೊರಡಬೇಕು. ಸೊ ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ, ಹಾಸ್ಪಿಟಲಿಗೆ ಬಂದ್ವಿ. ನನಗೆ ಅವಾಗ 5th ಮಂತ್ ರನ್ನಿಂಗ್ ಇತ್ತು. 4 ಕಂಪ್ಲೀಟಾಗಿ 5th ಮಂತಲ್ಲಿ ನನಗೆ ಗ್ಲೂಕೋಸ್ ಟೆಸ್ಟ್ ಹೇಳಿದ್ದು. ಸೊ ನಾನು ತುಂಬಾ ಅವಾಗ ಆವಾಗೂ ವಾಮಿಟ್ ಇತ್ತು, ಕಂಪ್ಲೀಟಾಗಿ ನಿಂತಿರಲಿಲ್ಲ. ಸ್ವಲ್ಪ ಸುಸ್ತೆಲ್ಲ ಇತ್ತು ನನಗೆ. ನನ್ನ ಫೇಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು. ಹಾಸ್ಪಿಟಲಿಗೆ ಬಂದ್ವಿ. ಇವತ್ತು ಗ್ಲೂಕೋಸ್ ಟೆಸ್ಟ್ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಬರೋಷ್ಟರಲ್ಲಿ ಒಂದು 12 ಆಗಿತ್ತು. 11:30 12 ಬಂದು ಡಾಕ್ಟರಿಗೆ ತೋರಿಸೋದಕ್ಕೆ ಹೋಗುತ್ತಲೇ ಅವ್ರು ಹೇಳಿದ್ರು ಗ್ಲೂಕೋಸ್ ಟೆಸ್ಟ್ ಇದೆ ಅಂತ ಹೇಳಿ. ಸೊ ಹಾಗಾಗಿ ಓಕೆ ಅಂತ ಹೇಳಿ 1 ಆಯಿತು. 1 ಅಂದರೆ ಗ್ಲೂಕೋಸ್ ಎಲ್ಲ ಕೊಟ್ಟರು, ಪೌಡರು ಮತ್ತು ವಾಟರ್ಗೆ ಮಿಕ್ಸ್ ಮಾಡಿ ಒಂದೇ ಸರಿ ಕುಡಿಬೇಕು ಅಂತ ಹೇಳಿದ್ರು. ಸೊ ಕುಡಿದ್ಬಿಟ್ಟು 2 hours ವೆಯ್ಟ್ ಮಾಡಬೇಕು ಅಂತ ಹೇಳಿದರು ಬ್ಲಡ್ ಕೊಡೋದಕ್ಕೆ. ಅಂದರೆ ಶುಗರ್ ಟೆಸ್ಟ್ ಮಾಡಬೇಕಿತ್ತಲ್ಲ. ಸೊ ಹಾಗಾಗಿ 2 hours ವೆಯ್ಟ್ ಮಾಡಿದ್ವಿ. 1 ಗ್ಲೂಕೋಸ್ ವಾಟರ್ ಕುಡಿದೆ. ಸೊ ಮತ್ತು 3 2 hours ಆಯಿತು. ಬ್ಲಡ್ ಸ್ಯಾಂಪಲ್ ಕೊಟ್ಬಿಟ್ಟು ರಿಟರ್ನ್ ಆದ್ವಿ. ಅಂದರೆ ಅಲ್ಲಿ ರಿಪೋರ್ಟು ನಾಳೆ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ಬ್ಲಡ್ ಕೊಟ್ಬಿಟ್ಟು 3 ಆಯಿತು ಅಲ್ಲಿ ಬ್ಲಡ್ ಕೊಡೋದು. ಆ್ಯಂಡ್ ನೆಕ್ಸ್ಟು ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹೋಟೆಲಲ್ಲಿ ರಿಟರ್ನ್ ಆದ್ವಿ. ಬರಬೇಕಾದ್ರೆ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ವಲ್ಲ, ಸೊ ಅದನ್ನೆಲ್ಲ ಎತ್ತಿಡ್ತಿದ್ದೀನಿ. ಸೊ ರಿಪೋರ್ಟ್ ನಾಳೆ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ಆ್ಯಂಡ್ ಫ್ರೂಟ್ಸ್ ಎಲ್ಲ ಎತ್ತಿಡ್ತಿದ್ದೀನಿ. ಅಂದರೆ ಇವಾಗ ಫ್ರೂಟ್ಸ್ ಸ್ವಲ್ಪ ತಿಂತಿದ್ದೀನಿ. ಅಂದರೆ ಕಿತ್ತಳೆ ಹಣ್ಣು ಜಾಸ್ತಿ ತಿಂತೀನಿ ನಾನು ಫ್ರೂಟ್ಸಲ್ಲಿ. ದಾಳಿಂಬೆ ನೋಡಿದ್ರೆ ಆಗಲ್ಲ, ದಾಳಿಂಬೆನ ಒಂದಿನ ಬಿಟ್ಟು ಒಂದಿನ ತಿಂತಿದ್ದೆ 5th ಮಂತಲ್ಲಿ. ಅಂದರೆ ಡೈಲಿ ಅದರ ವಾಮಿಟ್ ಇತ್ತಲ್ಲ, ವಾಮಿಟ್ ಇದೆ ಅಂತ ಹೇಳಿ ಬಿಡೋದಕ್ಕೂ ಆಗಲ್ಲ. ಸೊ ಡೇ ಬೈ ಡೇ ತಿಂತಿದ್ದೆ. ಆ್ಯಂಡ್ ಕಿತ್ತಳೆ ಹಣ್ಣು, ಆ್ಯಪಲ್ ತಿಂತಿದ್ದೆ ಮತ್ತು ದ್ರಾಕ್ಷಿ, ಬಾಳೆಹಣ್ಣು ಇದೆಲ್ಲ ತಿಂತಿದ್ದೆ. ಫ್ರೆಂಡ್ಸ್, ಹಾಸ್ಪಿಟಲ್ಗೆ ಹೋಗಿ ಬ್ಲಡ್ಡೆಲ್ಲ ಶುಗರ್ ಟೆಸ್ಟ್ಗೆ ಬ್ಲಡ್ಡೆಲ್ಲ ಕೊಟ್ಬಿಟ್ಟು ಬಂದಾಯಿತು. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಫ್ರೂಟ್ಸ್ ಎಲ್ಲ ಎತ್ತಿಡೋಣ ಅಂತ ಅದನ್ನು ಈ ಥರ ಇಲ್ಲಿಗೆ ಹಾಕಿ ಎತ್ತಿಟ್ಟೆ. ಆ್ಯಂಡ್ ನೆಕ್ಸ್ಟ್ ನೈಟ್ ಅಮ್ಮ ಅಡುಗೆ ಮಾಡಿದರು. ಅಂದರೆ ಸೊಪ್ಪು ಸಾಂಬಾರು ಮತ್ತು ತರಕಾರಿ, ಇದು ಪಲ್ಯ, ಈ ಥರ ಐಟಮ್ಸ್ ನನಗೆ ಕೊಡೋದು ನಮ್ಮಮ್ಮ. ಯಾಕಂದರೆ ಸ್ವಲ್ಪ ಸ್ಟ್ರಾಂಗಾಗಿರ್ಬೇಕಲ್ವ ನಾನು ಈ ಪ್ರೆಗ್ನೆನ್ಸಿ ಟೈಮಲ್ಲಿ. ಆ್ಯಂಡ್ ಸ್ವಲ್ಪ ಬ್ಲಡ್ಡು ಕಡಿಮೆ ಇದೆ ಅಂತ ಹೇಳಿ ಸೊಪ್ಪು ತರಕಾರಿ ಚೆನ್ನಾಗಿ ತಿಂತಿದ್ದೀನಿ. ಅಮ್ಮ ಈ ಥರ ಸೊಪ್ಪಲ್ಲಿ ಸಾಂಬಾರು ಮತ್ತು ಈ ಥರ ತರಕಾರಿದು ಪಲ್ಯಗಳನ್ನ ಮಾಡಿಕೊಡ್ತಿದ್ದಾರೆ. ಸೊ ತಿಂತಿದ್ದೀನಿ. ನೈಟ್ ಇದಾಗಿತ್ತು ನನ್ನ ಊಟ. ಅಂದರೆ ಸೊಪ್ಪು ಸಾಂಬಾರು ಮತ್ತು ತರಕಾರಿ ಪಲ್ಯ ಮತ್ತು ಇದರಲ್ಲಿ ರೈಸ್ ಇದೆ. ಸೊ ಇಷ್ಟನ್ನು ತಿಂದು ಇವಾಗ ಊಟ ಮುಗಿಸ್ಬೇಕು, ನೋಡ್ತಿರ್ಬೋದು. ಸೊ ಫ್ರೆಂಡ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಅಂದರೆ ನನ್ನದು ಹಾಸ್ಪಿಟಲ್ ವಿಸಿಟ್, ನನ್ನದು ಗ್ಲೂಕೋಸ್ ಟೆಸ್ಟ್, ಅಂದರೆ ಶುಗರ್ದು ಟೆಸ್ಟ್, ಪ್ರೆಗ್ನೆನ್ಸಿ ಶುಗರ್ ಟೆಸ್ಟ್ ಅಂತ ಹೇಳ್ಬೋದು. ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.